ಓಂ ಸಾಯಿರಾಮ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ಒಂದು ದಿವಸ ನಾವು ದಕ್ಷಿಣ ದಿಕ್ಕಿನ ಒಂದು ಮನೆಯ ಒಂದು ಎಲಿವೇಶನ್, ತುಂಬ ಕಡೆಗಳಲ್ಲಿ ತುಂಬ ಜನನ ಮೀಟ್ ಆದಾಗ ಅಲ್ಲಿ ನಾನು ದಕ್ಷಿಣ ಒಂದು ದಿಕ್ಕಿನ ಒಂದು ಮನೆಯನ್ನ ವಿನ್ಯಾಸ ನಾವು ಮಾಡ್ತೀವಿ, ಮನೆ ಒಳಗಡೆ ಪ್ಲಾನ್ ಮಾಡಿಕೊಳ್ತೀವಿ ವಾಸ್ತು ಪ್ರಕಾರ. ಆದರೆ ದಕ್ಷಿಣ ದಿಕ್ಕಿನ ಒಂದು ಮನೆಯ ಫ್ರಂಟ್ ಎಲಿವೇಶನ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ದಕ್ಷಿಣ ದಿಕ್ಕಿನ ಒಂದು ಮನೆಯ ಒಂದು ಎಲಿವೇಶನ್ ಮಾಡುವಾಗ ಗಮನ ಕೊಟ್ಟು ಮಾಡಬೇಕು. ಗಮನ ಕೊಟ್ಟು ನೀವು ಎಲಿವೇಶನ್ಗೆ ತುಂಬಾ ನೀವು ಖರ್ಚು ಮಾಡ್ತೀರಾ, ಎಲಿವೇಶನ್ಗೆ ತುಂಬಾ ಒಂದು ಡಿಸೈನ್ಸ್ ನೀವು ಮಾಡ್ತೀರಾ. ಆದರೆ ದಕ್ಷಿಣ ಒಂದು ದಿಕ್ಕಿನ ಒಂದು ಮನೆಗೆ ನಿವೇಶನಕ್ಕೆ ನೀವು ಮನೆಯನ್ನ ನಿರ್ಮಾಣ ಮಾಡ್ಬೇಕಾದ್ರೆ ತುಂಬಾ ನೀವು ಗಮನ ಕೊಡಬೇಕು. ಯಾವುದಕ್ಕೆ? ಒಂದು ಎಲಿವೇಶನ್ಗೆ. ಯಾಕಂದ್ರೆ ನಮಗೆ ಒಂದು ದಕ್ಷಿಣ ಒಂದು ನಿವೇಶನ, ಅಲ್ಲಿ ನಮಗೆ ಒಂದು ನೈಋತ್ಯ ಭಾಗ, ದಕ್ಷಿಣ ದಿಕ್ಕಿನಲ್ಲಿ ಒಂದು ನೈಋತ್ಯ ಭಾಗಕ್ಕೆ ಯಾವ ರೀತಿ ಒಂದು ಎಲಿವೇಶನ್ ಇರಬೇಕು, ಹಾಗೆ ಒಂದು ಆಗ್ನೇಯ ಭಾಗದಲ್ಲಿ, ದಕ್ಷಿಣದ ಆಗ್ನೇಯದಲ್ಲಿ ಯಾವ ರೀತಿ ಒಂದು ಎಲಿವೇಶನ್ ಇರಬೇಕು, ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ನಾವು ಏನನ್ನ ನೋಡೋಣ. ದಕ್ಷಿಣ ಒಂದು ಮನೆಯನ್ನ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಫ್ರಂಟ್ ಎಲಿವೇಶನ್ ಕೂಡ ತುಂಬಾ ಒಂದು ದೊಡ್ಡ ಪಾತ್ರ ವಹಿಸುತ್ತೆ. ಹೀಗಾಗಿ ವಾಸ್ತು ಪ್ರಕಾರ ನಾವು ಮನೆಯನ್ನ ನಿರ್ಮಾಣ ಮಾಡಿದ್ರು ಕೂಡ ಎಲಿವೇಶನ್ ತುಂಬಾ ಒಂದು ಮುಖ್ಯ. ಎಲಿವೇಶನ್ ಅಲ್ಲೂ ಕೂಡ ನಾವು ವಾಸ್ತು ನಿಯಮವನ್ನ ಪಾಲನೆ ಮಾಡೋಣ. ಇವಾಗ ಇದೊಂದು ದಕ್ಷಿಣ ಒಂದು ಮನೆ, ಒಂದು ನಿವೇಶನ. ಇಲ್ಲಿ ನೀವು ಮನೆಯನ್ನ ನಿರ್ಮಾಣ ಮಾಡ್ತಾ ಇದ್ದೀರಾ. ಇಲ್ಲಿ ಬಂತು ಇದು ನೈಋತ್ಯ ಭಾಗ, ಸೌತ್ ವೆಸ್ಟ್ ಝೋನ್ ನೈಋತ್ಯ ಭಾಗ. ಹಾಗೆ ಇದು ಒಂದು ಆಗ್ನೇಯ, ನಮ್ಮ ಒಂದು ದಕ್ಷಿಣದ ಆಗ್ನೇಯ. ಇಲ್ಲಿ ನೀವು ಮುಖ್ಯವಾಗಿ ನನ್ನ ಒಂದು ಕಳೆದ ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು, ಎಲ್ಲಿ ಗೇಟ್ ಮಾಡಬೇಕು, ಯಾವ ರೀತಿ ಒಂದು ದಕ್ಷಿಣ ಒಂದು ಮನೆಯನ್ನ ವಿನ್ಯಾಸ ಮಾಡಬೇಕು, ನಾನು ನಿಮಗೆ ತೋರಿಸಿದ್ದೇನೆ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಗೇಟ್, ನಮ್ಮ ಒಂದು ದಕ್ಷಿಣ ಮನೆಯ ಒಂದು ಗೇಟ್ ಆಗ್ನೇಯ ಭಾಗದಲ್ಲೇ ಎಂಟ್ರನ್ಸ್ ಇರಬೇಕು ಮನೆಯ ಒಂದು ಗೇಟ್. ಹಾಗೆ ಒಂದು ಮನೆಗೆ ಒಂದು ಗೇಟ್ ಅನ್ನ ಮಾಡಿರ್ತೀರಾ, ಹಾಗೆ ಒಂದು ಚಿಕ್ಕ ಗೇಟ್, ಒಂದು ಸ್ಮಾಲ್ ಗೇಟ್ ಬೇಕು ಅಂತ ನೈಋತ್ಯ ಭಾಗದಲ್ಲಿ ಗೇಟ್ ಮಾಡಬಾರದು. ನಾನು ನನ್ನ ಒಂದು ಕಳೆದ ಒಂದು ವಿಡಿಯೋಗಳಲ್ಲಿ ದಕ್ಷಿಣ ದಿಕ್ಕಿನ ಬಗ್ಗೆ ಅತಿ ಹೆಚ್ಚಿನದಾಗಿ ಮಾಹಿತಿಯನ್ನ ನೀಡಿದ್ದೇನೆ. ನೀವು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಚೆಕ್ ಮಾಡಬಹುದು. ನೀವು ಅದರಲ್ಲಿ ದಕ್ಷಿಣ ದಿಕ್ಕಿನ ಬಗ್ಗೆ ಅತಿ ಹೆಚ್ಚಿನ ಒಂದು ಮಾಹಿತಿ ನೀಡಿದ್ದೇನೆ. ಇದರಲ್ಲಿ ನಾನು ಎಲಿವೇಶನ್ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಏನಾಗಿದೆ, ಗೇಟ್ ನಮ್ಮ ಒಂದು ಆಗ್ನೇಯ ಭಾಗದಲ್ಲೇ ಬರಬೇಕು. ಒಂದು ಚಿಕ್ಕ ಗೇಟ್, ನೀವು ಚಿಕ್ಕ ಗೇಟ್ ಬೇಕಂತ ನೈಋತ್ಯ ಭಾಗದಲ್ಲಿ ಕೊಡಬಾರ್ದು. ಇಲ್ಲಿ ಗೇಟ್ ಬರಲೇಬಾರದು ನೈಋತ್ಯ ಭಾಗದಲ್ಲಿ. ಒಂದು ದಕ್ಷಿಣ ಒಂದು ಅರ್ಧ ಭಾಗದಿಂದ ನೈಋತ್ಯದವರೆಗೂ ಗೇಟ್ ಎಂಟ್ರನ್ಸ್ ಕೊಡ್ಲೇಬಾರ್ದು. ಹಾಗೆ ಎಲಿವೇಶನ್ ಅಲ್ಲಿ ನೀವು ನೋಡೋದಾದ್ರೆ ನೀವು ಏನ್ ಮಾಡ್ತೀರಾ, ಎಲಿವೇಶನ್ ಅಂತ ಇಲ್ಲಿ ಒಂದು ವಿಂಡೋ, ಒಂದು ಫ್ರೆಂಚ್ ವಿಂಡೋ ಕೊಡ್ತೀರಾ, ಫ್ರೆಂಚ್ ಡೋರೇ ಕೊಟ್ಬಿಡ್ತೀರಾ. ಬಾಲ್ಕನಿ ಮಾಡ್ತೀರಾ, ನೈಋತ್ಯ ಭಾಗದಲ್ಲಿ ಬಾಲ್ಕನಿ ಮಾಡಿ ಫ್ರೆಂಚ್ ಡೋರ್, ನೀವು ದೊಡ್ಡದಾಗಿ ಒಂದು 6 ಅಡಿ ಡೋರ್ ಅನ್ನ, ಒಂದು ಫ್ರೆಂಚ್ ಡೋರ್ ಅನ್ನ ಆಗ್ಲಿ, ಒಂದು ದೊಡ್ಡ ವಿಂಡೋ ಆಗ್ಲಿ, ನೀವು ಇಲ್ಲಿ ನೈಋತ್ಯ ಭಾಗದಲ್ಲಿ ಎಲಿವೇಶನ್ಗೋಸ್ಕರ ಹಾಗೆ ಬಾಲ್ಕನಿ ಬೇಕು ಅಂತ ನೀವು ನೈಋತ್ಯ ಭಾಗದಲ್ಲಿ ಈ ಒಂದು ವಿಂಡೋ ಡೋರ್ ಮಾಡಬಾರದು. ಇದು ಎಲಿವೇಶನ್ಗೆ ನಿಮ್ಗೆ ಚೆನ್ನಾಗಿ ಕಾಣಬಹುದು, ಬಟ್
ಇಲ್ಲಿ ಏನಾಗುತ್ತೆ, ದಕ್ಷಿಣದ ನೈಋತ್ಯ ಭಾಗದಲ್ಲಿ ಇಲ್ಲಿ ನಾವು ವಿಂಡೋ ಡೋರ್ ಆಗ್ಲಿ, ಗಾಳಿ ಬೆಳಕು ಮನೆ ಒಳಗಡೆ ಹೋಗಬಾರದು. ಹೀಗಾಗಿ ಇಲ್ಲಿ ನೀವು ಡೋರ್ ಅನ್ನ ಹಾಗೆ ವಿಂಡೋ ಅನ್ನ ಮತ್ತೆ ಫ್ರೆಂಚ್ ಡೋರ್ ಆಗ್ಲಿ ವಿಂಡೋ ಆಗ್ಲಿ ಯಾವುದೇ ರೀತಿಯ ಕಿಟಕಿ ಬಾಗಿಲನ್ನ ನೈಋತ್ಯ ಭಾಗದಲ್ಲಿ ಎಲಿವೇಶನ್ಗೋಸ್ಕರ ಮಾಡಬಾರದು. ಎಲಿವೇಶನ್ಗೋಸ್ಕರ ಮಾಡಬೇಡಿ. ಹಾಗೆ ತುಂಬಾ ಕಡೆಗಳಲ್ಲಿ ನೋಡಿದೀನಿ, ಎಲಿವೇಶನ್ ಅಂತ ಹೇಳಿ ನೀವು ನೈಋತ್ಯ ಭಾಗದಲ್ಲಿ ಇಲ್ಲಿ ಇದು ಒಂದು ನಿಮ್ಮ ನಿವೇಶನ ಆದ್ರೆ ಇಲ್ಲಿ ನೈಋತ್ಯ ಭಾಗದಲ್ಲಿ ಒಂದು ಫುಲ್ ಓಪನ್ ಬಿಟ್ಟಿರ್ತೀರಾ, ಫುಲ್ ಓಪನ್. ನಾನು ನಿಮಗೆ ಇಮೇಜಸ್ ತೋರಿಸ್ತೀನಿ. ಈಗ ಯಾವ ರೀತಿ ನೀವು ಇಮೇಜಸ್ ನೋಡ್ಬೋದು, ಯಾವ ರೀತಿ ನಿಮ್ಮ ಒಂದು ಎಲಿವೇಶನ್ ಇರುತ್ತೆ ಅಂತ. ಈ ರೀತಿಯಾಗಿ ಎಲಿವೇಶನ್ ಗಳನ್ನ ಫುಲ್ ಓಪನ್, ಒಂದು ನೈಋತ್ಯ ಭಾಗದಲ್ಲಿ ಈ ರೀತಿಯಾಗಿ ಒಂದು ಓಪನ್ ಎಲಿವೇಶನ್ ಅನ್ನ ಮಾಡಬೇಡಿ. ಗ್ಲಾಸ್ ಹಾಕ್ಬೇಡಿ. ಗ್ಲಾಸ್ ಹಾಕಿರ್ತಾರ ಕೆಲವೊಬ್ರು, ಓಪನ್ ನೀವು ಸ್ಟೇರ್ ಕೇಸ್ ಮಾಡಿ ಅಲ್ಲೆಲ್ಲ ಫುಲ್ ಏನೋ ಒಂಥರ ಡಿಸೈನ್ ಬರ್ಲಿ, ಎಲಿವೇಶನ್ ಬರ್ಲಿ ಅಂತ ನೈಋತ್ಯ ಭಾಗದಲ್ಲಿ ಕಿಟಕಿಯನ್ನ ಬಾಗಿಲನ್ನ ಕೊಡಬೇಡಿ. ಎಲಿವೇಶನ್ ಈ ಒಂದು ಭಾಗ ನೈಋತ್ಯ ಭಾಗ, ಎಲಿವೇಶನ್ ಬಿಟ್ಟಾಕಿ ನೀವು ನೀಟಾಗಿ ಒಂದು ವಾಸ್ತು ಪ್ರಕಾರ ಮನೆಯನ್ನ ನಿರ್ಮಾಣ ಮಾಡಿಕೊಳ್ಳಿ. ಎಲಿವೇಶನ್ ಬೇಕು, ಆದರೆ ಅದು ನಮಗೆ ತೊಂದರೆ, ಮನೆಗೆ ಒಂದು ಅಪಾಯಕಾರಿ ಆಗಬಾರದು. ಅದನ್ನ ನೋಡಿ ಗಮನಿಸಿ ನೀವು ಎಲಿವೇಶನ್ ಅನ್ನ ಡಿಸೈನ್ ಮಾಡಿಕೊಳ್ಳಿ. ಹಾಗೆಯೇ ಎಲಿವೇಶನ್ ಅನ್ನ ನೈಋತ್ಯ ಭಾಗದಲ್ಲಿ ಫುಲ್ ಒಂದ್ ಸ್ವಲ್ಪ ಕಿಟಕಿ ಬಾಗಿಲುಗಳು ಬಾಲ್ಕನಿಗಳು ಬೇಡ, ಹಾಗೆ ಗೇಟು ಬೇಡ. ಒಂದು ಎಂಟ್ರೆನ್ಸ್ ಕೂಡ ನಮ್ಮ ನೈಋತ್ಯ ಭಾಗದಲ್ಲಿ ಇರಲೇಬಾರದು. ಹಾಗೆ ಗೇಟು ನಮ್ಮ ಒಂದು ಆಗ್ನೇಯ ಭಾಗದಲ್ಲೇ ಇರಬೇಕು. ನೀವು ನೋಡ್ಬೋದು, ನಾನು ಇಮೇಜಸ್ ನಿಮಗೆ ತೋರಿಸ್ತೇನೆ. ಈ ರೀತಿಯಾಗಿ ಒಂದು ಎಲಿವೇಶನ್ ಅನ್ನ ಸೌತ್ ಫೇಸಿಂಗ್ ಮನೆಯನ್ನ, ಒಂದು ದಕ್ಷಿಣ ದಿಕ್ಕಿನ ಒಂದು ಮನೆಯನ್ನ ಈ ರೀತಿಯಾಗಿ ಎಲಿವೇಶನ್ ಮಾಡಿ ನಿರ್ಮಾಣ ಮಾಡಿಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಒಂದು ಉಪಯುಕ್ತ. ಎಲಿವೇಶನ್ಗೆ ಯಾಕೆ ಇಷ್ಟೊಂದು ಮಹತ್ವ ಕೊಡ್ಬೇಕು ಸರ್? ಎಲಿವೇಶನ್ ಅಲ್ವಾ, ನಾವು ಮನೆಯನ್ನ ವಾಸ್ತು ಪ್ರಕಾರ ನಾವು ಕಟ್ಟಿದ್ದೇವೆ, ನಿರ್ಮಾಣ ಮಾಡಿದ್ದೇವೆ. ದಕ್ಷಿಣ ದಿಕ್ಕಿನ ಮನೆಯನ್ನ ನಾವು ಹೇಗೆ ಒಂದು ವಾಸ್ತು ಪ್ರಕಾರ ಒಂದು ಮನೆ ನಿರ್ಮಾಣ ಮಾಡಬೇಕು ಆ ರೀತಿ ನಾವು ಮಾಡಿದ್ದೇವೆ. ಎಲಿವೇಶನ್ ಆದ್ರೂ ನಾವು ಒಂದ್ ಸ್ವಲ್ಪ ನೀಟಾಗಿ ಮಾಡೋಣ, ಒಂದ್ ಸ್ವಲ್ಪ ನಮ್ಮ ಒಂದು ಇಮ್ಯಾಜಿನ್, ನಮ್ಮ ಒಂದು ಊಹೆಗೆ ತಕ್ಕಂಗೆ ಒಂದು ಎಲಿವೇಶನ್ ಮಾಡೋಣ ಅಂತ ಮಾಡರ್ನ್, ಇವಾಗೆಲ್ಲ ಮಾಡರ್ನ್ ಒಂದು ಎಲಿವೇಶನ್ ನೀವು ಮಾಡುವುದು ತಪ್ಪಲ್ಲ. ಆದರೆ ಎಲಿವೇಶನ್ ಅಲ್ಲೂ ಕೂಡ ಒಂದ್ ಸ್ವಲ್ಪ ವಾಸ್ತು ನಿಯಮವನ್ನ ಪಾಲನೆ ಮಾಡುವುದು ತುಂಬಾ ಅಂದ್ರೆ ತುಂಬಾ ಮುಖ್ಯ. ಅದ್ರಲ್ಲೂ ಕೂಡ ವಿಶೇಷವಾಗಿ ದಕ್ಷಿಣ ಮನೆಯನ್ನ ಎಲಿವೇಶನ್ ಮಾಡೋದಿನ ಮುಂಚೆ ಸ್ವಲ್ಪ ವಾಸ್ತು ನಿಯಮವನ್ನ ಪಾಲನೆ ಮಾಡಿ. ಇದರಿಂದ ನಿಮ್ಗೆ ಒಂದು ಮನೆಗೆ ಒಂದು ಸುರಕ್ಷೆ ಸಿಗುತ್ತೆ. ಎಲಿವೇಶನ್ ಡಿಸೈನ್ ಬೇಕು, ಹಾಗೆ ನಮಗೆ ವಾಸ್ತುನು ಬೇಕು. ವಾಸ್ತು ನಿಯಮವನ್ನ ಪಾಲನೆ ಮಾಡೋಣ. ಯಾರು ಕೂಡ ಒಂದು ಎಲಿವೇಶನ್ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ನಿಮಗೆ ನಾವು ಎಲಿವೇಶನ್, ನಿಮ್ಗೆ ಯಾರಿಗಾದ್ರೂ ದಕ್ಷಿಣ ದಿಕ್ಕಿನ ಮನೆಯ ಒಂದು ಎಲಿವೇಶನ್ ಬೇಕಾದ್ರೆ ನಮ್ಮನ್ನ ಸಂಪರ್ಕ ಮಾಡಬಹುದು. ನಿಮಗೆ ವಾಸ್ತು ಪ್ರಕಾರ ಒಂದು ವಾಸ್ತು ನಿಯಮವನ್ನ ಪಾಲನೆ ಮಾಡಿ ನಿಮಗೆ ಒಂದು ಎಲಿವೇಶನ್ ಅನ್ನ ನಾವು ಮಾಡಿಕೊಡುತ್ತೇವೆ. ಹೀಗಾಗಿ ನನ್ನ ಎಲ್ಲ ಒಂದು ವಿಡಿಯೋಗಳನ್ನ ನೀವು ಅತಿ ಹೆಚ್ಚಿನದಾಗಿ ನನಗೆ ನಿಮ್ಮ ಒಂದು ಪ್ರತಿಕ್ರಿಯೆ ಫೋನ್ ಮೂಲಕ, ನಿಮ್ಮ ಒಂದು ವಾಟ್ಸಪ್ ಕರೆಗಳ ಮೂಲಕ ನನಗೆ ಕಮೆಂಟ್ ಮಾಡಿ ನೀವು ನಿಮ್ಮ ಒಂದು ಅದ್ಭುತ ಪ್ರತಿಕ್ರಿಯೆಯನ್ನ ತಿಳಿಸ್ತಾ ಇದ್ದೀರಾ. ಅದಕ್ಕೆ ನನ್ನ ಕಡೆಯಿಂದ ಒಂದು ಧನ್ಯವಾದ. ಹಾಗೆ ನಿಮಗೆ ಯಾರಿಗಾದರೂ ನಿಮ್ಮ ಒಂದು ಪ್ಲಾನ್ಗಳಲ್ಲಿ, ನೀಲಿ ನಕ್ಷೆಯಲ್ಲಿ ಏನಾದ್ರೂ ಒಂದು ಸ್ವಲ್ಪ ಕರೆಕ್ಷನ್ಸ್ ಇದ್ರೆ, ನಿಮ್ಮ ಒಂದು ಡೌಟ್ಗಳಿದ್ರೆ ನನ್ನನ್ನ ಸಂಪರ್ಕ ಮಾಡಬಹುದು. ಹಾಗೆ ನಿಮ್ಮ ಒಂದು
ಹೊಸ ನೀಲಿ ನಕ್ಷೆ, ಹೊಸ ಮನೆಯ ಒಂದು ಕಟ್ಟಡದ ಒಂದು ನೀಲಿ ನಕ್ಷೆ, ಮನೆಯ ಪ್ಲಾನ್ಗಳು, ಕಮರ್ಷಿಯಲ್ ಬಿಲ್ಡಿಂಗ್ ಪ್ಲಾನ್ಗಳು ಬೇಕಿದ್ರೂ ಕೂಡ ನಮ್ಮನ್ನ ಸಂಪರ್ಕ ಮಾಡಬಹುದು. ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ನನ್ನ ಕಡೆಯಿಂದ ಧನ್ಯವಾದ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.